ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಮೇ 2024 ಗುರುವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಧನಿಷ್ಠಾ ನಕ್ಷತ್ರ, ವೈಧೃತಿ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತಗಳ ಸಮಯ ನೋಡ್ಬಿಡೋಣ. ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆಯವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 16 ನಿಮಿಷದಿಂದ ಸಂಜೆ 4 ಗಂಟೆ 8 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ. ಮಾಡೋ ಕೆಲಸ ಸ್ವಲ್ಪ ಜಾಗರೂಕತೆ. ಆ ಕುಜರಾಹು ಪ್ರಭಾವ ಹೇಳಿದ್ನಲ್ವ, ಅದರ ಪ್ರಭಾವಗಳು ದೂರ ಪ್ರಯಾಣ, ಕುಟುಂಬದ ಜೊತೆ ಪ್ರಯಾಣ, ಬೆಟ್ಟ ಗುಡ್ಡಗಳ ಹತ್ರ, ತುಂಬಾ ಜನ ಸೇರೋ ಹತ್ರ, ನದಿಗಳ ಹತ್ರ, ಬೆಂಕಿಗಳ ಹತ್ರ, ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋರು, ಪಟಾಕಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋರು, ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿರೋರು, ತುಂಬಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು, ತುಂಬಾ ಜಾಗರೂಕತೆಯಿಂದ ಇರಿ. ಎಲ್ಲೋ ಅಲ್ಲೊಂದು ವಿಕೃತ, ಎಲ್ಲೋ ಒಂದು ಉನ್ಮತ್ತತೆ. ದುಡುಕು ಅನ್ನೋದಕ್ಕಿಂತ ದುಂದುಡುಕು ಅನ್ನತಕ್ಕಂಥದ್ದು ಕೂಡ ಹೇಳ್ಬೋದು, ಅದಕ್ಕಿಂತಲೂ ಹೆಚ್ಚು. ಹನುಮಂತನ ವೇಗದಷ್ಟು. ಪುಟ್ಟ ಮಗು ನೋಡಿ, ಯಾಕೆ ಕವಿ ಬುದ್ಧಿ ಅಂತ ಹೇಳ್ತೇವೆ ಅನ್ನೋದಾದ್ರೆ ಆ ಹನುಮರನ್ನ ನೋಡಿ ನಾವು ತಿಳ್ಕೋಬೇಕು. ಆ ಅಪರಿಮಿತ ವೇಗ. ಹುಟ್ಟಿದ ತಕ್ಷಣ ಅವ್ರ ಅಮ್ಮನಿಗೆ ಹಸುವೆ. ಆ ತಾಯಿ ಪ್ರಸಾದ ತಿನ್ನೋಕ್ ಹೊರಗಡೆ ಹೋಗಿರುತ್ತೆ. ಆಗ ತಾನೇ ಹುಟ್ಟಿದ ಆ ಬಾಲ ಹನುಮ ಅಲ್ಲೇ ಎಲೆ ಮೇಲೆ ಮಲಗಿಸ್ಬಿಟ್ಟು ಹೋಗಿರುತ್ತೆ. ಹಾಗೆ ಹೊರಲಾಡ್ತಾ ಆತನಿಗೂ ಹಸಿವೆ. ಹಾಗೆ ನೋಡ್ತಾನೆ, ಬಾಲ ಸೂರ್ಯ ಕಾಣಿಸುತ್ತೆ. ನಿಗಿ 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 ಆ ಕೆಂಪಿಗೆ ಹಣ್ಣಂತರ ನೋಡಿದ ತಕ್ಷಣ ಯೋಚನೆ ಮಾಡೋಲ್ಲ, ಇದೊಂದು ಯಾವುದು ತಿನ್ನೋ ಹಣ್ಣು, ತಿಂದು ಬಿಡೋಣ ಅಂತ ಯಾವ ಪಾಟಿ ವೇಗಕ್ಕೆ ಹಾರ್ತಾನೆ ಅಂದ್ರೆ, ನೀನು ಹತ್ರ ಬರೋವಾಗ ಅದೇ ಸಮಯದಲ್ಲಿ ಸೂರ್ಯಗ್ರಹಣದ ಛಾಯೆ. ಕೆಂಪಗಿರೋ ಹಣ್ಣು, ಇದು ತಿಂದು ಬಿಡ್ಬೇಕು, ದುಡುಕಲ್ಲ, ದುಂದುಡುಕು. ಇದೇನು, ಇದರಿಂದ ಆಗೋದೇನು, ಲಾಭವ ನಷ್ಟವ, ತೊಂದರೆಯ, ಇದು ನನ್ನ ಬಲಕ್ ಮೀರಿದ್ದ, ಶಕ್ತಿಗೆ ಮೀರಿದ್ದ, ಆಲೋಚನೆಗೆ ಮೀರಿದ್ದ, ವಿವೇಚನೆಗೆ ಮೀರಿದ್ದ, ಯೋಚಿಸ್ಲಿಲ್ಲ ಪುಟ್ಟ ಮಗು. ಮಕ್ಕಳೆಲ್ಲ, ನಾವೆಲ್ಲರೂ ಕವಿಗಳೇ. ತುಂಬಾ ಅರ್ಥ ಮಾಡ್ಕೊಳ್ಳೋ ಸ್ಥಾಯಿಗೆ ಬಂದಾಗ ಹನುಮ ಸ್ಥಾಯಿ ಅಂತ ಹೇಳ್ತೇವೆ. ಅವತ್ತಿಗೆ ಹನುಮ ಆಗಿರ್ಲಿಲ್ಲ, ಆಂಜನೇಯ ಅಷ್ಟೇ. ತಗೋ, ನೀನು ಹಿಡ್ಕೊಳ್ಳೋ ಟೈಮ್ನಲ್ಲಿ ಕರೆಕ್ಟಾಗಿ ಸೂರ್ಯಗ್ರಹಣ. ಆ ಟೈಮ್ಗೆ ಈ ಧೂಮ್ರಕೇತು, ವಿಶೇಷವಾಗಿ ಸಿಂಹಿಕಾ ಗರ್ಭ ಸಂಭೂತಂ ರಾಹು ಗ್ರಹಣ ಅಲ್ವಾ, ಸೂರ್ಯ ನುಂಗ್ಲಿಕ್ಕೆ ಬರ್ತಿದ್ದಾನೆ. ಆ ರಾಹು ಹೇಗಿದ್ದಾನೆ, ಕಪ್ಪಗಿರ್ತಾನೆ, ಕಪ್ಪು ವರ್ಣ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಿರ್ತೇವೆ, ಕಪ್ಪು ವರ್ಣ ಧರಿಸ್ಬೇಡಿ, ರಾಹು ಪರಿಚಯ. ಹೆಚ್ಚು ಮೊದಲೇ ನಾವು ಉನ್ಮತ್ತರು, ಕಂಟ್ರೋಲ್ ಇರೋಲ್ಲ. ಅದಕ್ಕೆ ಬಿಳಿ ವಸ್ತ್ರ ನೀವು ಯಾವುದೇ ಗುರುಕುಲ ನೋಡಿ, ಹಿಂದಿನ ಕಾಲದಲ್ಲಿ ಎಲ್ರೂ ಹೆಚ್ಚಾಗಿ ಬಳಸ್ತಿದ್ದೇ ಬಿಳಿ ವಸ್ತ್ರಗಳನ್ನ. ನೀವು ಯಾವುದೇ ಧರ್ಮ ತಗೊಳ್ಳಿ, ನಮ್ಮ ಧರ್ಮದ ದೇವಸ್ಥಾನದಲ್ಲೂ ಆಚಾರ್ಯರು ಯಾವ ಡ್ರೆಸ್ ಹಾಕಿರ್ತಾರೆ, ಬಿಳಿ ಬಣ್ಣ. ಕ್ರಿಶ್ಚಿಯನ್ ಧರ್ಮದಲ್ಲಿ ನೋಡಿ, ಮೇಲಿಂದ ಕೆಳಗಡೆವರೆಗೂ ಆ ಗುರುಗಳು ಅವರೂ ಬಿಳಿ ವಸ್ತ್ರ. ಮಹಮ್ಮದೀಯ ಬಂಧುಗಳು ನೋಡಿ, ಅವರೂ ಬಿಳಿ ವಸ್ತ್ರ. ಸಿಖ್ ಪರಮ ಗುರುಗಳು ನೋಡಿ, ಅವರೂ ಬಿಳಿ ವಸ್ತ್ರ. ಬಿಳಿ ನಮ್ಮ ಮನಸ್ಸನ್ನ ತಿಳಿ ಇಡುತ್ತೆ. ನಮಗೇ ಗೊತ್ತಿಲ್ಲದೆ ನಮ್ಮ ಮನಸ್ಸೇನು ಗೊತ್ತಾ, ಪ್ರಚೋದನೆ. ಅದು ನಮ್ಮ ಪಂಚಭೂತಗಳನ್ನ, ಈ ಪಂಚತತ್ವಗಳನ್ನ ಬಿಡೋಲ್ಲ. ಅದನ್ನ ನೋಡೋ, ಇದನ್ನ ನೋಡೋ ಅನ್ನೋಂಥ ಒಂದು ವೇಗವನ್ನ ತುಂಬಿಸುತ್ತೆ. ಕೈ ಹಾಕ್ಬಿಡ್ತೇವೆ, ನೋಡ್ಬಿಡ್ತೇವೆ, ಬಯಸ್ತೇವೆ, ಅದಕ್ಕಿಲ್ಲದಂತ ತಪನೆಗೆ ಒಳಗಾಗ್ತೇವೆ. ಅದಕ್ಕೆ ಅದನ್ನು ಸ್ವಲ್ಪ ನಿಯಂತ್ರಿಸಲಿಕ್ಕೆ, ಶಾಂತವಾಗಿರಲಿಕ್ಕೆ, ಮನಸ್ಸು ಉದ್ವಿಗ್ನತೆಯ
ಕಡೆಗೆ ವಾಲದ ಇರುವ ಹಾಗೆ ಹೆಚ್ಚೆಚ್ಚು ಬಿಳಿ ವಸ್ತ್ರಗಳನ್ನ ಧರಿಸುವಂತ ಒಂದು ಪದ್ಧತಿಗಳಿತ್ತು. ಇವತ್ತು ಬಿಟ್ಬಿಟ್ಟಿದ್ದೇವೆ, ನಾನಾ ರೀತಿ ವಸ್ತ್ರನೇ ಹಾಕಲ್ಲ ಬಿಡಿ. ಅಂಥದ್ದೊಂದು ಸ್ಥಿತಿ ನೋಡಿ. ಆ ರಾಹು ಕಪ್ಪು, ನೀವು ನೋಡಿ ಕಪ್ಪು ಕತ್ತಲಲ್ಲೇ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳಾಗೋದು, ಬೇರೆ ಬೇರೆ ರೀತಿಯ ಅನೈತಿಕ, ಅನಾಚಾರ, ಅತ್ಯಾಚಾರ, ವಿವೇಚನೆ ಇಲ್ಲದಂತಹ ಕೆಲಸಗಳು, ದರೋಡೆ, ಕಳ್ಳತನ, ಇವೆಲ್ಲ ನಡೆಯೋದು ಎಷ್ಟೊತ್ತಲ್ಲಿ ಹೇಳಿ? ರಾತ್ರಿ ಹೊತ್ತಲ್ಲೇ. ಕಪ್ಪು, ಅದಕ್ಕೆ ಸಂಧ್ಯಾಕಾಲದಷ್ಟೊತ್ತಿಗೆ ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಿದ್ರು ಆ ಕಾಲದಲ್ಲಿ. ಬೆಳಿಗ್ಗೆ 4-4:30 ಎದ್ದು ಕೆಲ್ಸಕ್ಕೆ ಹೋಗಿ ಒಂದು ಕೃಷಿ, ತೋಟ, ಇನ್ನೊಂದು ಕೆಲಸ ಕಾರ್ಯಗಳು ಅನ್ನೋದಿತ್ತು. ಗೋಧೂಳಿ ಹೊತ್ತಿಗೆ ಬಂದು ಮನೆಗೆ ಸೇರ್ಕೋತಿದ್ರು. ಸೂರ್ಯಾಸ್ತಮಾನಕ್ಕೆ ಮೊದಲೇಕೆ ಊಟ ಮಾಡ್ಕೋತಿದ್ರು. ಇನ್ನು ಕೆಲವರು ಅದಾದ್ಮೇಲೆ ಆದ್ರೂ ಮಾಡ್ಕೊಬಿಡ್ತಿದ್ರು ಬೇಗ. ಇವತ್ತು ನಮ್ಮೆಲ್ಲ ಪದ್ಧತಿ ಇಲ್ಲ. ನಾವು ಮನೆಗೆ ಬಂದು ಸೇರೋದೇ ಎಷ್ಟೊತ್ತಿಗೋ, ಕೃತಕ ಬೆಳಕಿಲ್ಲದೆ ಇರೋದಿಲ್ಲ. ನಾವು 11 ಗಂಟೆ 12 ಗಂಟೆ ಆದ್ರೂ ಎದ್ದಿರ್ತೀವಿ. ಅಷ್ಟೊತ್ತಲ್ಲಿ ಒತ್ಬಿಟ್ಟು ಏನಾದ್ರೂ ತರಿಸಿ ತಿಂತೇವೆ, ಕಂಟ್ರೋಲ್ಲೆಸ್ ಆಗಿದ್ದೇವೆ. ರಾಹು ಪ್ರಭಾವ, ಕತ್ತಲೆಯ ಪ್ರಭಾವ, ಪ್ರಚೋದನೆಯ ಪ್ರಭಾವ, ಇದು ತುಂಬಾ ದೊಡ್ಡ ದೊಡ್ಡ ಈ ಒಂದು ಹೊಡೆದಾಟ, ಬಡದಾಟ, ಈ ಬಾಡಿ ಗಾರ್ಡ್ಗಳನ್ನ ಇಟ್ಟಿರ್ತಾರೆ ನೋಡಿ, ಅವರು ಕಪ್ಪು ಬಟ್ಟೆಗಳನ್ನ ಧರಿಸಿರ್ತಾರೆ. ಅವನು ಒಂಥರ ಉನ್ಮತ್ತತೆ ತರ ಇರ್ತಾನೋ ಅಂತ ಅವ್ನು ನಡೆಯೋದು ಹೀಗೆ ನಡೀತಾನೆ. ರಾಹು ಪ್ರಭಾವ, ಸದಾ ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳೋದು, ತನ್ನ ದೇಹವನ್ನ ನೋಡ್ಕೊಳ್ಳೋದು, ತನ್ನ ದೇಹವನ್ನು ವಿಪರೀತ ಪ್ರೀತಿಸ್ತಕ್ಕಂಥದ್ದು ರಾಹುವಿನ ಪರಿಚಯ ಇರುತ್ತೆ ನೋಡಿ. ಅಂತಹ ರಾಹು ಆಗ ಬಂದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಿನ್ಲಿಕ್ಕೆ ಬರ್ಬೇಕಾದ್ರೆ ನೋಡಿ, ಈ ಕಪಿಯ, ಈ ಬಾಲಕಪಿ ಅಷ್ಟರಲ್ಲಿ ಹತ್ರಕ್ಕೆ ಬರ್ತಿದ್ದಾಗೆ ಗೊತ್ತಾಯ್ತು ಬಣ್ಣ ಮಾರ್ತಿದೆ ಅಂತ. ಅಮ್ಮ ಹೇಳಿದೆ ನೆನಪು, ಚಿಕ್ಕ ಮಗು ಹೇಳ್ಬಿಟ್ಟು ಹೋಗಿ, ಬಣ್ಣ ಮಾರೋ ಹಣ್ಣುಗಳನ್ನು ತಿನ್ನಬಾರ್ದು, ಹುಷಾರು ಅಂತ. ಇದೇನು ಕೆಂಪಗಿತ್ತಲ್ಲ, ಇದೇನೋ ಬೆಳ್ಳಗೇನೋ ಕಾಣಿಸ್ತಿದೆ ಅನ್ನೋ ಅಷ್ಟರಲ್ಲಿ ಕಪ್ಪಗೆ ಕಾಣಿಸ್ತಲ್ವಾ. ಓಹೋಹೋ, ತುಂಬಾ ಇಷ್ಟ ಆಗ್ಬಿಟ್ಟು ಇದ್ಯಾವುದು ಕಪ್ಪು ಹಣ್ಣು ಅಂತ ಅದನ್ನ ತಿನ್ನೋಕೋದು. ಇವನಿಗೆ ಆಶ್ಚರ್ಯ ರಾಹುಗೆ, ನೋಡಿ ಕಪಿ ಬುದ್ಧಿ. ಇದನ್ ಬಿಟ್ಟು ಇದಕ್ಕೆ ಹಾರದ. ನಮ್ಮ ಮನಸ್ಸಿಗೆ ವಿಪರೀತ ವೇಗದಲ್ಲಿ ದುಡುಕಲ್ಲ ದುಂದುಡುಕು ಅಂತ ಹೇಳ್ತೇವೆ ರಾಹು ಪ್ರಭಾವಕ್ಕೆ. ಎದುರುಗಡೆ ಇರೋ ಆ ಸೂರ್ಯ ಬಿಂಬವನ್ನ ಆಸೆ ಪಟ್ಟು ಹಣ್ಣು ಅಂತ ಹೋದಂತ ಹನುಮ, ಬಾಲ ಹನುಮ, ರಾಹು ನೋಡ್ತಿದ್ದ, ಇದು ಯಾವುದು ಕಪ್ಪಗಿದೆ ಹಣ್ಣು ತಿನ್ನಕ್ ಬರ್ತದೆ, ಇದನ್ನೇ ತಿಂದ್ಬಿಡೋಣ ಅಂತ ಅದ್ರ ಕಡೆ ಅರ್ಥ. ಅವನು ಗಾಬರಿ ಹೊಡ್ತು, ಅಯ್ಯೋ ಇದೇನದು ಪ್ರಕೃತಿಯ ವೈಪರೀತ್ಯ, ನಾನೇ ಸೂರ್ಯನ ನುಂಗ್ಲಿಕ್ಕೆ ಬರ್ತೀನಿ ಅಂದ್ರೆ ನನ್ನನ್ನು ನುಂಗ್ಲಿಕ್ಕೆ ಇವನು ಯಾರು ಅಂತ ಓಡೋದ ಅಷ್ಟದಿಕ್ಪಾಲಕರಿಗೆ ಅಧಿನೇತನಾಗಿರತಕ್ಕಂಥ ಇಂದ್ರನ ಬಳಿ ಓಡೋದ. ಸ್ವಾಮಿ ಯಾವುದು ಪ್ರಕೃತಿ ವೈಚಿತ್ರ, ಒಂಥರ ವಿಚಿತ್ರವಾದ ಪ್ರಾಣಿ ಹಾರ್ಕೊಂಡು ಬರ್ತಿದ್ದೆ ನನ್ನ ತಿನ್ನೋಕೆ ಅಂತ. ಹೌದಾ, ನಾನು ನೋಡ್ತೀನಿ ಅದು ಎಂಥದ್ದು ಅಂತ ಹೇಳಿ ಆತ ಐರಾವತನ ಮೇಲೆ ಕುಳಿತುಕೊಂಡು ಬಂದ. ರಾಹುನ ಹಿಡ್ಕೊಳಕ್ ಹೋದ್ನಲ್ವಾ, ಐರಾವತನ ನೋಡ್ತಿದ್ದಾಗ ಇದೇನು ಇದಿಷ್ಟು ಬೆಳಕಿದೆ, ಇದೇನು ಒಂಥರ ಇದೆ, ಇದೇನೋ ಒಂಥರ ಗುಂಡು ಚೆನ್ನಾಗಿದೆ, ತಗೋ ಅದಕ್ಕಾರಿ ನುಂಗ್ಲಿಕ್ಕೆ ಹೊಡ್ದ. ಸೂರ್ಯನ್ ನೋಡ್ದ ಬಿಟ್ಟ, ರಾಹುನ್ ನೋಡ್ದ ಹಿಡ್ಕೊಳಕ್ ಬಂದ. ಈಗ ರಾಹುವಿಂದ ಐರಾವತದ ಮೇಲೆ ಇಂದ್ರ ಬರ್ತಿದ್ದ. ಒಂದೇ ವಜ್ರಾಯುಧದಿಂದ ಹೊಡೆದ ಮೂತಿಗೆ, ದವಡೆಗೆ. ಆ ದವಡೆ ಹನುಮ ಅಂದ್ರೆ ಅದೇ, ಅದು ಒಂದು ಕಡೆ ವಾಲಿ ಕೆಳಗಡೆ ಬಿದ್ದುಬಿಟ್ಟ. ಪುಣ್ಯಾತ್ಮ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ನಮ್ಮ ಈ ದುಡುಕಿನ ಈ ವೇಗಗಳೇ ನಮ್ಮನ್ನ ಹೊಡೆಸ್ಬಿಡುತ್ತೆ. ಪ್ರಕೃತಿಯ ಶಕ್ತಿ ಅಷ್ಟು ದೊಡ್ಡದು. ಯಾರಾದರೂ ನೋಡಿ, ಹನುಮರನ್ನೇ ಬಿಡ್ಲಿಲ್ಲ. ವಾಯುಪುತ್ರ, ಶಿವನ ಅಂಶದಿಂದ ಬಂದಿರತಕ್ಕಂತ ಕಾಲಾತೀತ, ಕಾರಣೀ ಜನ್ಮ, ರಾಮರ ಸೇವೆಗೋಸ್ಕರವೇ ನಮಗೋಸ್ಕರವೇ ಹುಟ್ಟಿ ಬಂದಿರತಕ್ಕಂಥ ಕ್ಷೇತ್ರಪಾಲಕ, ಇಡೀ ಭೂಮಂಡಲಕ್ಕೆ ಕ್ಷೇತ್ರಪಾಲಕ, ಅಖಂಡ ಬ್ರಹ್ಮಚಾರಿ, ಹೌದು ಚಿರಂಜೀವಿ, ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ಅಂತ ಪುಣ್ಯಾತ್ಮನಿಗೂ ಕೂಡ ಆತರ ಪಟ್ಟಿದ್ದಕ್ಕೆ ಪ್ರಕೃತಿ ಬಿಡಲಿಲ್ಲ, ಒಂದೇ ಏಟು ಮಲಗಿಸ್ಬಿಡ್ತು. ಅಷ್ಟು ದೊಡ್ಡ ದಿಗ್ಬಲ, ಬಲಕ್ಕೆ ಮೀರಿದಂತ ಬಲ ಅಂದ್ರೆ ದಿಗ್ಬಲ. ಆ ಒಂದು ಶಕ್ತಿಯೇ ಹನುಮ ಬಲ. ಅಂತ ಹನುಮರು ಕೂಡ ಪ್ರಜ್ಞೆ ಇಲ್ಲದೆ ಬಿದ್ದೋಗ್ತಾರೆ ಅಂದ್ರೆ ಇನ್ನು ನಾವು ನೀವು ಎಷ್ಟು ಮಕ್ಕಳೇ. ಇದು ಒಂದನ್ನು ಯೋಚನೆ ಮಾಡಿ. ಅದಕ್ಕೆ ಆಧ್ಯಾತ್ಮಿಕ ಪ್ರವಚನ ಬೆಳಗಿನ ಕಾರ್ಯಕ್ರಮದಲ್ಲಿ ಇದೆಲ್ಲ ಯಾಕೆ ಹೇಳ್ತಿರ್ತೇನೆ ಅಂದ್ರೆ, ನಮಗೆ ಗೊತ್ತಿಲ್ಲದೆಯೇ ನಮ್ಮ ಮನಸ್ಸಿನ ಈ ಒಂದು ವಿಪರೀತ ವೇಗತ್ವ ಏನು ಗೊತ್ತಾ, ತಗೊಂಡೋಗ್ಬಿಟ್ಟು
ಈ ರೀತಿ ಬಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಈ ದುಷ್ಟ ಸಮಯ, ದುಷ್ಟ ಪ್ರಭಾವ, ಕುಜರಾಹು ಪ್ರಭಾವ, ಇನ್ನೊಂದು ಮಾಡು, ಇನ್ನೊಂದು ನೋಡು, ಆ ಪ್ರಬೋಧಗಳು, ಪ್ರಚೋದನೆಗಳು, ಮಾತುಗಳು, ಇನ್ನೊಂದು ಬೇರೆ ಬೇರೆ ನಮಗೆ ಅವಶ್ಯಕತೆಯೇ ಇಲ್ಲ. ರಾಹು ಪ್ರಭಾವ ಅಂದಿದ್ದೆ ರಾಹು, ನೆನಪಿಟ್ಕೊಳ್ಳಿ. ಹೊರಗಡೆಯ ಪ್ರಭಾವ ರಾಹು, ಒಳಗಡೆಯ ಪ್ರಭಾವ ಕೇತು. ನನ್ನ ಬಗ್ಗೆ ಏನೋ ಅನ್ಕೊಂಡಿರ್ಬೋದೇನೋ ಒಳಗಡೆ, ಏನು ಕಾಣಿಸ್ತಿದಾರಪ್ಪ, ಅಪ್ಪ ಏನಂದವಪ್ಪ, ಏನು ಅರಮನೆಯಪ್ಪ, ಎಂತ ದೊಡ್ಡ ಕಾರಪ್ಪ, ಎಂತ ದೊಡ್ಡ ಬಂಗಾರವಪ್ಪ, ಎಂತ ದೊಡ್ಡ ವ್ಯಕ್ತಿಯಪ್ಪ, ಎಂತ ದೊಡ್ಡ ಹೆಸರಪ್ಪ. ಇದು ಯಾವುದೂ ಇಲ್ಲ, ಯಾವುದೂ ಇರುವುದಿಲ್ಲ. ಪ್ರಭಾವಗಳು ನಮ್ಮನ್ನ ಪ್ರಚೋದನೆ ಮಾಡುವುದು ಹೆಚ್ಚು. ಇತ್ತೀಚೆಗೆ ಒಂದು ಇಂಟರ್ವ್ಯೂ ನೋಡಿದೆ, ಅದ್ಭುತವಾಗಿ ಮಾತಾಡಿದ್ದಾರೆ ಒಬ್ಬ ನಟ. ನೀವು ಮುಂದೆ ನಿಮ್ಮ ಹೆಸರನ್ನ, ನಿಮ್ಮ ನಂತರ ತುಂಬಾ ಹೆಸರು ಈ ತರ ಗಳಿಸಿದಿರಲ್ಲ, ಹಾಗೆ ಉಳಿಸ್ಕೊಂಡು ಹೋಗುವಂತ ಏನಾದ್ರೂ ಒಂದು ದೊಡ್ಡ ಯೋಚನಾ ಈ ತರದ ಏನಾದ್ರೂ ಕನಸು ಏನಾದ್ರೂ ಇದೆಯಾ? ಮುಂದಿನ ಪೀಳಿಗೆಗೆ ಏನ್ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀವಿ? ಯಾವ ಪೀಳಿಗೆ ಅಂದ್ರು ಅವರು. ತುಂಬಾ ದೊಡ್ಡ ನಟ, ಹೆಸರುವಾಸಿ. ಯಾರಿಗ್ ನೆನ್ಪಿರ್ತೇನೆ ನಾನು? ಒಂದು 5 ವರ್ಷ ನನ್ನ ನಂತರ ನಾನಿವತ್ತು ಏನು ಅನುಭವಿಸಿದ್ದೇನೋ ಆನಂದವಾಗಿ ಹಾಗೆ ಅನುಭವಿಸಿ ಹೊರಟೋಗ್ತಾನೆ. 72-73 ವರ್ಷದ ಮುಮ್ಮುಟ್ಟಿ. ಇವತ್ತಿಗೂ ಅವ್ರಿಗೆ 73 ವರ್ಷ ಆಗಿದೆ ಅಂದ್ರೆ ಯಾರೂ ನಂಬಲ್ಲ. ಒಂದು 42-43 ತರ ಅಂಗಸೌಷ್ಠವ, ಅದನ್ನ ಅವ್ರಿಗೆ ಬೇಕದು, ಕಲಾರಂಗಕ್ಕೆ ಅದಿರಬೇಕು, ಮೇಂಟೈನ್ ಮಾಡಿದ್ದಾರೆ. ಇರ್ಲಿ, ಪುಣ್ಯಾತ್ಮ, ಇನ್ನಷ್ಟು ಸೇವೆ ಬರಲಿ ಅವರಿಂದ. ಧರ್ಮದ ಚೌಕಟ್ಟು ಮೀರಿ ಅವರನ್ನ ಸೂಪರ್ ಸ್ಟಾರ್ ಮಾಡಿಟ್ಟಿದ್ದಾರೆ. ಒಂದು ರೀತಿ ಚುಕ್ಕಿ ಇಲ್ಲದಂತಹ ಬದುಕಿರ್ತಕ್ಕಂಥ ವ್ಯಕ್ತಿ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಗೊತ್ತಾ? ಈ ಪ್ರಭಾವಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಎಷ್ಟು ದಿನ ನೆನ್ಪಿಟ್ಕೋತಾರೆ? ಒಂದು 5 ವರ್ಷ, ಒಂದು 10 ವರ್ಷ, 15 ವರ್ಷ, ಯಾರೋ ಕೆಲವರು ಯಾವುದೋ ಸಂದರ್ಭದಲ್ಲಿ ನೆನೆಸ್ಕೋಬಹುದು. ನೆನ್ಪಿರೋಲ್ಲ ನಾವು ಅಂಥದ್ದನ್ನ. ನಾವು ಎಂಡ್ ಆಫ್ ದಿಸ್ ವರ್ಲ್ಡ್, ಈ ಭೂಮಿ ಮುಳುಗಿರೋವರೆಗೂ ನಾವು ಹೆಸರಿಡ್ತೇವೆ, ನಮ್ಮನ್ನ ನೆನಪಿಸ್ಕೋತಾ ಇರ್ತಾರೆ. ಖಂಡಿತ ಇಲ್ಲ. ಯಾರು ಎಂತ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರನ್ನು ಕೂಡ ನೆನಪಿಟ್ಟುಕೊಳ್ಳುವುದಿಲ್ಲ, ಮರ್ತೋಗ್ತಾರೆ. ನೋಡಿ, ನಮ್ ಜನರೇಷನ್ ಮಾತ್ರ ಬೇಜಾರು ಮಾಡ್ಕೋಬೇಡಿ. ರಾಜ್ಕುಮಾರ್ ಜಿ ಗೊತ್ತು, ವಿಷ್ಣುವರ್ಧನ್ ಜಿ ಗೊತ್ತು, ಅಂಬರೀಶ್ ಜಿ ಗೊತ್ತು, ರವಿಚಂದ್ರನ್ ಜಿ ಗೊತ್ತು, ಈ ತರ. ಹೌದಲ್ವ್ರಾ? ಮಹಾತ್ಮ ಗಾಂಧೀಜಿ ನಾವೇ ನೋಡಿಲ್ಲ, ಸೊ ನಾವು ಮಾತಾಡೋಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಖಂಡಿತ ನಮಗ್ ನೆನಪಿಲ್ಲ. ಯಾವಾಗ್ಲೋ ಒಮ್ಮೆ ಯಾರದೋ ಒಂದು ಪ್ರಚೋದನೆ. ಬಾಲಗಂಗಾಧರ ತಿಲಕ್, ನಮ್ ತಂದೆ ಕಾಲಕ್ಕೆ ನೆನಪಿದೆ, ಅವ್ರು ನೋಡಿದ್ದಾರೆ. ವಲ್ಲಭಭಾಯ್ ಪಟೇಲ್ ಕಣೋ, ಮಹಾತ್ಮ ಗಾಂಧೀಜಿ ಬಂದಿದ್ರು, ಈ ತರ ಎಲ್ಲ ಹೇಳೋದು. ನಮ್ಮ ಅಜ್ಜ ವರ್ಲ್ಡ್ ವಾರ್ ನೋಡಿದವ್ರು, ನಮ್ಮ ಅಜ್ಜ ವರ್ಲ್ಡ್ ವಾರ್ ಅಲ್ಲಿ ಇದ್ದವ್ರು. ನಮ್ಮ ಅಜ್ಜ ಅವ್ರು ಸ್ವಲ್ಪ ಜಮೀನು ಕೂಡ ಕೊಟ್ಟಿದ್ರು. ಇರ್ಲಿ, ಅವ್ರು ವರ್ಲ್ಡ್ ವಾರ್ ಬಗ್ಗೆ ಮಾತಾಡೋರು, ಸಂತರುಗಳ ಬಗ್ಗೆ ಮಾತಾಡೋರು. ನನ್ನ ಅಜ್ಜ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋರು, ನೆಹರೂಜಿ ಬಗ್ಗೆ ಮಾತಾಡೋರು, ವಲ್ಲಭಭಾಯ್ ಪಟೇಲ್ ಬಗ್ಗೆ ಮಾತಾಡೋರು, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡೋರು. ನಮ್ ಜನರೇಷನ್ ನಾವು ಅವರು ನೋಡಿಲ್ಲ. ನಮಗೆ ಕೆಲವು ದಂತಕಥೆಗಳು ನಮ್ಮ ಸುತ್ತಮುತ್ತ. ನಮಗೊಂದು ಅಬ್ದುಲ್ ಕಲಾಂ ಇದ್ದಾರೆ, ನೋಡಿದ್ದೇವೆ, ಓಡಾಡಿದಿರೋ ಅಂತ ಒಂದು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಮಣ ಮಹರ್ಷಿಗಳು, ಈ ತರದ್ದು ಕೆಲವು ಮಹಾ ಯೋಗಿ ಪುರುಷರುಗಳು ನಿಮ್ಮ ನಡುವೆ. ಸಿದ್ಧಗಂಗಾ ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು ಇದ್ದಾರೆ. ನಮಗೆ ಅದ್ರ ಬಗ್ಗೆ ರಾಜ್ಕುಮಾರ್ ಜಿ, ಗಾನಗಂಧರ್ವ, ವಿಷ್ಣುವರ್ಧನ್ ಜಿ, ಅಭಿನಯ ಭಾರ್ಗವ, ರೆಬಲ್ ಸ್ಟಾರ್. ಎಸ್, ನಮ್ಮ ಮಕ್ಕಳನ್ನ ಕೇಳಿ ನೋಡಿ, ಅವ್ರಿಗೆ ರಾಜ್ಕುಮಾರ್ ಬಗ್ಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ವಿಷ್ಣುವರ್ಧನ್ ಜಿ ಬಗ್ಗೆ ಗೊತ್ತಿಲ್ಲ. ಅವ್ರು ಬದುಕಿದ ರೀತಿ, ನೀತಿ, ಗತ್ತು, ತೂಕ. ಅಬ್ದುಲ್ ಕಲಾಂ ಗೊತ್ತಿಲ್ಲ ಅವ್ರಿಗೆ. ಯಶು, ದರ್ಶನ್, ಇನ್ನು ಕೆಲವರು ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಮಹಾತ್ಮ ಗಾಂಧೀಜಿನೇ ಗೊತ್ತಿಲ್ಲ. ಅರೆ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನತಕ್ಕಂಥದ್ದು ಮೊನ್ನೆ ಇತ್ತೀಚೆಗೆ ಒಂದು ಬಿಹಾರ್ನಲ್ಲಿ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ, ಅಮಿಟಿ ಯೂನಿವರ್ಸಿಟಿ ಅಂತ ಅನ್ಕೋತೇನೆ, ಕೇಳಿದ್ರೆ ಹಿಂಗೆ ಅಂತಿದ್ದಾರೆ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಯಾವಾಗ ಗೊತ್ತಿದೆಯಾ? 1947 ಮಹತ್ವ ಗೊತ್ತಿದೆಯಾ? ಗಣರಾಜ್ಯೋತ್ಸವದ ಬಗ್ಗೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅನ್ನ, ಮಹಾತ್ಮ ಗಾಂಧೀಜಿ ಬಗ್ಗೆ, ನೆಹರು ಬಗ್ಗೆ, ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ನಂಬ್ತೀರಾ? ರಾಷ್ಟ್ರಪತಿ, ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು ಗೊತ್ತಿಲ್ಲ. ಯೂನಿವರ್ಸಿಟಿಯಲ್ಲಿ ಓದುತ್ತಿರುವ ವಿಶ್ವವಿದ್ಯಾನಿಲಯದ ಮಕ್ಕಳು, ಕಾಲೇಜ್ ಮಕ್ಕಳು, ಡಿಗ್ರಿ ಮಕ್ಕಳು, ನೆನ್ಪಿಟ್ಕೊಳ್ಳಿ. ಇಲ್ಲ, ಅವ್ರನ್ನ ಬೇಕಾದ್ರೆ ಬೇರೆ ಏನಾದ್ರು ಕೇಳಿ ಅವ್ರಿಗೆ.
ಪ್ರಭಾವಗಳು ಹೀಗೆ ಮಕ್ಳೇ. ಯಾರು ನಮ್ಮನ್ನ ನೆನ್ಪಿಟ್ಕೊಳ್ಳೋ ಒಂಥರ ಆಲ್ಬಮ್ ತರ ಇದು ತಿರುಗಿಸ್ತಾ ಹೋಗ್ತಿರುತ್ತೆ. ನಮ್ಮ ಅಜ್ಜನ್ ನಾನ್ ನೋಡ್ತೇನೆ, ಎಲ್ಲರೂ ನೋಡ್ಬೇಕು ಅಂತೇನಿಲ್ಲ. ನಮ್ಮ ಮುತ್ತಜ್ಜನದ್ದು ನಾನು ನೋಡ್ತಾನೆ, ಫೋಟೋ ನೋಡ್ತಿರ್ತಾನೆ. ಏನು ಟಿವಿ, ಏನು ಕೂತಿರೋ ರೀತಿ, ಅಬ್ಬಾ ಪೇಟ ಹಾಕೊಂಡು ಒಂದು ಇದು ಗತ್ತು ತೂಕ ಹಿಂಗ್ ಇಟ್ಕೊಂಡು ಕೂತಿರೋದು, ವಾವ್. ನಮ್ಮ ಮಕ್ಕಳಿಗೆ ಅದ್ರ ಇದೊಂಥರ ಆಲ್ಬಮ್ ತರ ರೀಪ್ಲೇಸ್. ಆ ಆಲ್ಬಮ್ ನಲ್ಲಿ ಈಗ ನಮ್ಮ ತಂದೆ ತಾಯಿ ಇದ್ದಾರೆ, ನಂತರ ನಾನ್ ಬರ್ತೇನೆ. ನಮ್ಮ ತಂದೆ ತಾಯಿನ ನನ್ನ ಮಕ್ಕಳು ನೆನ್ಪಿಟ್ಕೊಳ್ಳಲ್ಲ, ಖಂಡಿತ ಗೊತ್ತಿರೋಲ್ಲ, ಮರ್ತೋಗ್ತಾರೆ. ಮರವು ಪ್ರಭಾವ, ನಾವು ಪ್ರಭಾವಗಳಲ್ಲೇ ಬೆಳಿತಿರೋದು. ಇದ್ರ ನಂತರ ಏನು ಆ ಹೀರೋ ಹೇಳಿದ್ದದೆ ಒಂದು 10 ವರ್ಷ. ಸೊ ನೀವು ಎಷ್ಟೇ ಒಳ್ಳೇದ್ ಮಾಡಿದ್ರು ನೆನ್ಪಿಟ್ಕೊಳ್ಳಲ್ಲ, ಎಷ್ಟೇ ಒಳ್ಳೇದ್ ಮಾಡಿದ್ರು ಸಾಧನೆ ಮಾಡಿದ್ರು. ಸೊ ಈ ಪ್ರಭಾವಗಳಿಗೆ ದಯಮಾಡಿ ಹೇಳ್ತೇನೆ, ಆ ಪ್ರಚೋದನೆ ದುಡುಕು ಅಲ್ಲ, ದುಡುಕ್ಬೇಡಿ. ಇನ್ನೇನೋ ನಮ್ಮನ್ನ ಯಾರೋ ನೆನ್ಪಿಟ್ಕೋತಿರೋ, ನನ್ನ ಮಗಳ ಮದುವೆ ಹೆಂಗ್ ಮಾಡ್ಬೇಕು, ಹಂಗನು ಮಾಡ್ಬೇಕು, ಈ ಡಿಗ್ರಿ ಮಾಡ್ಬೇಕು, ಈ ಸರ್ಟಿಫಿಕೇಟ್ ಮಾಡ್ಬೇಕು. ನನ್ನ ಸರ್ಟಿಫಿಕೇಟ್ಗಳೆಲ್ಲ ಯಾವ ಮೂಲೆಯಲ್ಲಿ ಬಿದ್ದಿದ್ಯೋ ಯಾರಿಗ್ ಗೊತ್ತಿದೆ, ಈಗ ಯಾರಿಗ್ ಬೇಕು ಆ ಸರ್ಟಿಫಿಕೇಟ್? ಇನ್ನು ಆ ಮೆಡಲ್ ಹಾಕೊಂಡು ನಾನು ಕಾಲೇಜಲ್ಲಿ ಈ ಮೆಡಲ್ ಹೊಡೆದಿದ್ದೆ, ಇದು ಹೊಡೆದಿದ್ದೆ, ಹೆಂಗ್ ಮಾಡಿದ್ದೆ, ಆ ಪ್ರೊಫೆಸರು ಈ ಪ್ರೊಫೆಸರ್, ಯಾರು ಕೇಳಲ್ಲ, ಯಾರು ಇಲ್ಲ, ಯಾರು ನೆನಪಿಟ್ಟುಕೊಳ್ಳುವುದಿಲ್ಲ. ಇದೇ ಸತ್ಯ. 5 ವರ್ಷ ಮಾತಾಡ್ಬೋದು, 10 ವರ್ಷ. MGR ಗಿಂತಲ್ಲ, NT ರಾಮರಾವ್ಗಿಂತಲ್ಲ ಇಬ್ಬರ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್. ಓ ಮೈ ಗುಡ್ನೆಸ್. ಯೋಚನೆ ಮಾಡಿ ನೋಡಿ, ಯಾರಿಗ್ ನೆನ್ಪಿಟ್ಟಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರ್. KRS ಹತ್ರ ನಾವು ಎಷ್ಟೋ ಬಾರಿ ಹೋಗಿರ್ತೇವೆ, ಯಾರು ಕಟ್ಸಿದ್ವು? ದಿವಾನ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಯಾರಿಗೆ ಈ ಜನರೇಷನ್ ನೆನಪಿದೆ? ದಿವಾನ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಯಾರಿಗೆ ನೆನಪಿದೆ? ಖಂಡಿತ ಇಲ್ಲ. ಸಜ್ಜನ್ ರಾವ್ ಸರ್ಕಲ್ ಅಂತೀವಿ, ಸಜ್ಜನ್ ರಾವ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಖಂಡಿತ ಗೊತ್ತಿಲ್ಲ. ಇಲ್ಲಿರೋ ಒಂದು ಕುಳ್ಳಪ್ಪ ಸರ್ಕಲ್ ಅಂತಿದೆ, ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ತಮಾಷೆ ಗೊತ್ತಾ? ಅವ್ರ ಮನೆಯವ್ರಿಗೆ, ಅವ್ರ ಕುಟುಂಬದವ್ರಿಗೆ ಅವರ ಇತಿಹಾಸ ಗೊತ್ತಿಲ್ಲ. ಕುಳ್ಳಪ್ಪ ಸರ್ಕಲ್ ಅಂತಕ್ಕಂಥದ್ದು ತಮಾಷೆ ಅಲ್ಲ, ನಿಜವೇ. ಯಾರು ನೆನಪಿಟ್ಟುಕೊಳ್ಳುವುದಿಲ್ಲ. ಮೊದಲು ಇದನ್ನ ಅಭ್ಯಾಸ ಮಾಡಿ ಮಕ್ಕಳೇ. ಸುಮ್ಮನೆ ಇಲ್ಲದ ಈ ವೇಗ, ಈ ಕೌಪಿನ ಗುರೂಜಿ ತರ ಆಗ್ಬಿಡ್ತೀರಾ ಅಷ್ಟೇ. ಹೌದು, ಕೌಪಿನ ಇಲ್ದಿದ್ಗ ತಗೊಬಂದ್ ತಟ್ಟೆನಲ್ಲಿ ಇಟ್ಕೊಂಡ ಹಾಗೆ. ಇದನ್ನ ನನ್ನ ಗುರುಗಳು ತುಂಬಾ ಅದ್ಭುತವಾಗಿ ನನ್ನ ತಾತ ಹೇಳ್ಕೊಡೋರು. ಹಂಗೋಗಿ ಹಿಂಗೋಗಿ ತಿರ್ಗಾ ಇದು ಹೆಂಗಿರುತ್ತೆ ಅಂದ್ರೆ, ಒಂದ್ ರೀತಿ ನಿಮ್ಮ ವೇಗ ಆತರವೇ ನಿಮಗೆ ಶಾಪ ಅನ್ನತಕ್ಕಂಥದ್ದು ಹೇಳ್ತೀನಿ. ತುಂಬಾ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಆಗ್ಬಿಡ್ಬೇಕು, ಟೈಮ್ ಹೋಗ್ಬಿಡ್ಬೇಕು, ಟೈಮ್ ನಿಂತ್ಕೊಬಿಡ್ಬೇಕು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಬೇಯ್ತಕ್ಕಂಥ ಟಾಪ್ 3 ರಾಶಿಗಳಲ್ಲಿ ಕೆಲವರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಿಥುನ್ ರಾಶಿ. ಟೈಮು ಅಂತಾರಲ್ವಾ, ಅದ್ರ ಬಗ್ಗೆ ಮಾತಾಡ್ತಾನೆ. ನಿಮ್ ವೀಕ್ನೆಸ್ ಸರಿಪಡಿಸ್ಕೊಳ್ಳಿ, ಟ್ರೈ ಮಾಡಿ. ಆಗೋದಿಲ್ಲ, ಉಪ್ಪೆ ಒಂದ್ ಪುಟ್ ಪ್ರಯತ್ನ ಮಾಡ್ತಾನೆ. ಮಾತೃದೇವ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಒಮ್ಮೆ ಏನಾಗಿದೆ ಅಂದ್ರೆ, ಒಂದು ದೊಡ್ಡ ಕುಟುಂಬ ನೋಡಿ, ಮಿಥುನ್ ರಾಶಿಯವ್ರ ತರಾನೇ ವಿಪರೀತ ಟೈಮ್ ಸೆನ್ಸ್. ಆ ವೇಗ, ಹಿಂಗೆ ಇರ್ಬೇಕು, ಹೀಗೆ ಇರ್ಬೇಕು, ತಲೆ ಕೆಡಿಸ್ಕೊಂಡು ಚಿತ್ತ ಮಾಡ್ಕೊಳ್ಳೋದು ಜಾಸ್ತಿ. ವಿಪರೀತ ಮಿಥುನ್ ರಾಶಿಯವರು ಟಾಪ್ 3 ರಾಶಿಗಳಲ್ಲಿಯೇ ವಿಪರೀತ ಟೈಮ್ ಸೆನ್ಸ್. ಹಿಂಗೆ ಆಗ್ಬೇಕು, ಹೀಗೆ ಆಗ್ಬೇಕು, ಇದೇ ತರ ಇರಬೇಕು. ಇದಾರೆ ಕನ್ಯಾ ರಾಶಿ ಇದಾರೆ, ಕುಂಭ ರಾಶಿ ಇದಾರೆ. ಆ ಟೈಮ್ಗೆ ಅದಾಗ್ಬೇಕು, ಹೋಗ್ಬೇಕು, ನೋಡ್ಬೇಕು, ಮಾಡ್ಬೇಕು, ರೀಚ್ ಆಗ್ಬಿಡ್ಬೇಕು. ಅರ್ಧ ಗಂಟೆ ಮೊದಲೇ ಶುರು ಮಾಡ್ಕೊಬಿಟ್ಟಿರ್ತಾರೆ. ಎತ್ತಿಟ್ಕೊಳ್ಳೋದು, ಇನ್ನೊಂದು ಎಲ್ಲಾದ್ರೂ ಒಂದು ಟ್ರಿಪ್ಗೆ ಹೋಗ್ಬೇಕು, ಎಲ್ಲಾದ್ರೂ ಒಂದು ಡಾಕ್ಟರ್ ಹತ್ರ ಹೋಗ್ಬೇಕು, ಅಪಾಯಿಂಟ್ಮೆಂಟ್ ಮೊದಲೇ ಪಟ ತನ್ನ ತಟ್ಟೆಲಿ ಕಸ ತುಂಬಿಸಿಟ್ಕೊಬಿಡೋದು. ನಿಮ್ಮ ವೇಗವೇ ನಿಮ್ಮ ಆರೋಗ್ಯಕ್ಕೆ ಶಾಪ. ಅದಕ್ಕೆ ಮಿಥುನ್ ರಾಶಿಗೆ ನರ್ವಸ್ ಪ್ರಾಬ್ಲಮ್ ಜಾಸ್ತಿ, ಹೆಡ್ಏಕ್ ಜಾಸ್ತಿ, ಕನ್ನಡಕ, ಗಂಟಲು ಸಮಸ್ಯೆ ಜಾಸ್ತಿ. ತುಂಬಾ ನೀಟು, ತುಂಬಾ ಕ್ಲೀನು, ತುಂಬಾ ಹೈಜೆನಿಕ್ಕು, ತುಂಬಾ ಸ್ಪೀಡು. ನಿಮ್ಮ ಸೋಮಾರಿನೂ ಇಲ್ಲ, ಅದು ಬೇರೆ ಬಿಡಿ, ತಮಾಷೆ. ಹೌದು, ನಿಮ್ಮಷ್ಟು ಸೋಮಾರಿ ಇನ್ನು ಯಾರೂ ಇಲ್ಲ. ಅಷ್ಟೇ ವೇಗ,
ಸೋಮಾರಿ ಅಂದ್ರೆ ಕೆಲವು ವಿಚಾರಗಳಲ್ಲಿ, ನಿಮ್ಮ ವಿಚಾರಗಳಲ್ಲಿ, ಬೇರೆ ವಿಚಾರ ಕೆಲಸ ಮಾಡು ರೆಡಿ ಮಾಡಿಸು, ಕರ್ಕೊಂಡು ಹೋಗೋದು ಮಾಡೋದು, ಅದರಲ್ಲಿ ನಿಮ್ಮ ಪರ್ಫೆಕ್ಷನಿಸ್ಟ್ ಇದೆ ಅಲ್ಲ, ಅದೊಂದು ಅದ್ಭುತ. ನೀವು ಒಮ್ಮೆ ಒಂದು ದೊಡ್ಡ ಕುಟುಂಬ, ಅವನಿಗೆ ಆ ಹೆಂಡತಿ ಮಕ್ಕಳು ಸದಾ ಒಂಥರ ಜಂಜಾಟ ಆಗ್ಬಿಡ್ತು. ಯಾವಾಗ್ಲೂ ಹೇಳ್ತಿದ್ದ, ಬಿಟ್ಟು ಹೋಗ್ತೀನಿ. ಹೆಂಡತಿನೂ ಏನೋ ಹೇಳ್ತಾನೆ ಬಿಡು ಅಂತ. ಮನೆ ತುಂಬಾ ಮಕ್ಕಳು, ಅಮ್ಮ ಅಪ್ಪ, ವಯಸ್ಸಾದ ಅಜ್ಜ ಅಜ್ಜಿ, ಅವರು ಇವರು, ಆ ಜಂಜಾಟ, ಆ ಜವಾಬ್ದಾರಿಗಳು ನನ್ನ ಕೈಯಲ್ಲಿ ಆಗ್ತಿಲ್ಲ, ನನ್ನ ಕೈಯಲ್ಲಿ ಸಾಕ್ಲಿಕ್ಕೆ ಆಗ್ತಿಲ್ಲ, ಈಜಲಿಕ್ಕೆ ಆಗ್ತಿಲ್ಲ, ಇದು ತುಂಬಾ ಭಾರ. ಇದೆಲ್ಲ ಏನು ಇಲ್ಲ ರೀ, ಇದೆಲ್ಲ ನೀವು ನೆತ್ತಿಗೆ ಹತ್ತಿಸ್ಕೊಂಡಿದ್ದೀರಿ, ನೀವು ಇದನ್ನ ಫಸ್ಟ್ ಮನಸ್ಸಿಂದ ತೆಗೀರಿ ಅಂತ ಧರ್ಮಪತ್ನಿ, ಆತನ ತಂದೆ ತಾಯಿ ಕೂಡ ಒಂದು ದಿನ ತೀರಾ ವೈರಾಗ್ಯಕ್ಕೊಳಗಾಗಿ ಮನೆ ಬಿಟ್ಟು ಹೋಗೋದು. ಒಂದು ದೂರದ ಕಾಡು, ನದಿಗಳು ದಾಟ್ಕೊಂಡು ಹೋಗಿ ಒಂದು ಕಾಡು ಸೇರ್ಕೊಂಡು ಅಲ್ಲೊಂದು ಪುಟ್ಟ ಆಶ್ರಮ, ಒಂದು ಜಾಗ, ಅಲ್ಲೊಂದು ಚಿಕ್ಕ ಗುಡಿಸಲು ಕಟ್ಕೊಂಡು ತನ್ನ ಪಾಡಿಗೆ ತಪಸ್ಸುದೇನ. ಈ ಲೋಕದ ಜಂಜಾಟ ಬೇಡ, ಈ ಜನಗಳ ಜಂಜಾಟ ಬೇಡ, ಏನು ಬೇಡ. ಅವ್ರ ಹತ್ರ ಇದ್ದಿದ್ದೇನು ಗೊತ್ತಾ, ಎರಡು ಕೌಪಿನ, ಅಂದ್ರೆ ನಿಮ್ ಭಾಷೆಯಲ್ಲಿ ಹೇಳ್ತೀನಿ ಪುಟಗೋಸಿ, ನಮ್ ಭಾಷೆಯಲ್ಲಿ ಆದ್ರೆ 2 ಚಡ್ಡಿ. ನಿತ್ಯ ಒಂದನ್ನ ಹಾಕೊಳ್ಳೋದು, ಒಂದನ್ನ ತೆಗೆದು ಒಗೆದು ಒಣಗಿಸೋದು, ಮತ್ ಮಾರನೇ ದಿನ ಅದನ್ನ ಹಾಕೊಳ್ಳೋದು. ನಿತ್ಯ ಸಂಧ್ಯಾ ಒಂದಿನ ಅಲ್ಲಿ ಒಂಥರ ಶಾಂತ ತನ್ಪಾಡಿದ. ಒಂದಿನ ನೋಡ್ತಾನೆ ಅವನ್ ಕೌಪಿನನ್ನ ತಿಂದಾಕ್ಬಿಟ್ಟಿದೆ. ಯಾವ ತಿಂದಾಕಿರೋದು? ಇಲಿ. ತಲೆ ಕೆಟ್ಟೋಯ್ತು ಇವನು, ಏನೇನೋ ಮಾಡ್ತಾನೆ, ಓಡಿಸ್ಲಿಕ್ಕೆ ಆಗ್ತಿಲ್ಲ. ಅಲ್ಲೇ ಇನ್ನೊಂದು ಕುಟೀರ, ಒಂದ್ ಗುರುಗಳು, ಅವರು ಕೂಡ ತಪಸ್ಸು ಧ್ಯಾನ ಅಂತ, ಅವರು ನೆಮ್ಮದಿಯಾಗಿದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ. ಕೇಳ್ದ, ಹಿಂಗ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ. ಅರೆ, ಇಷ್ಟು ಸಣ್ಣ ಸಮಸ್ಯೆಗೆ ಹಿಂಗ ಯೋಚನೆ ಮಾಡೋದು, ಒಂದ್ ಬೆಕ್ಕನ್ ತಂದ್ ಸಾಕು, ಸರಿ ಆಗ್ಬಿಡುತ್ತೆ, ಇಲ್ಲಿಂದ ತಿಂದಾಕ್ಬಿಡುತ್ತೆ ಕಣೋ ಅಂತ. ಹೌದಲ್ವಾ? ಈ ಲಂಗೋಟಿನ ಉಳಿಸ್ಕೊಳಕ್ ಹೋಗಿ, ಈ ಚಡ್ಡಿನ ಉಳಿಸ್ಕೊಳಕ್ ಹೋಗಿ ಒಂದು ಆ ಇಲಿ ಕಷ್ಟಿದೆ ಅಂತ ಹೇಳ್ಬಿಟ್ಟು ಆ ಇಲಿನ ಹಿಡಿಸ್ಲಿಕ್ಕೆ ಒಂದ್ ಬೆಕ್ಕನ್ ತಗೊಬಂದ. 4-5 ಇಲಿಗಳಾಗ್ಬಿಟ್ಟಿದ್ವು. ಅದಕ್ಕೇನು 1 ವಾರ ಅಚ್ಚುಕಟ್ಟಾಗಿ ಹುಡುಕಿ ತಿಂತು ಅಚ್ಚುಕಟ್ಟಾಗಿತ್ತು. ಹಬ್ಬ, ಇಲಿ ಕಾಟ ತಪ್ತು ಅಂತ ನೆಮ್ಮದಿಯಾಗಿ ಧ್ಯಾನ ಪೂಜೆ ಇದ್ರೆ ಇದು ಬರೋದು, ಹತ್ರಕ್ಕೆ ಬಂದು ಮ್ಯಾವ್ ಅಂತ ಬೊಬ್ಬೆ ಹಾಕೋದು. ಇದೇನೋ ಇದು ತಲೆ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದಕ್ಕೆ ಹಸುವೆ, ಹಾಲು ಬೇಕು. ಇನ್ನೇನ್ ಮಾಡುತ್ತೆ, ಇರೋ ಇಲಿಗಳನ್ನ ತಿಂದಾಕ್ಬಿಟ್ಟಿದೆ, ಅದಕ್ಕೆ ಹಸುವೆ ತಂದು ಸಾಕಿದ್ದೇನಲ್ವ, ಈಗ ಅದನ್ನ ಕಾಪಾಡ್ಬೇಕು. ಒಳ್ಳೆ ತಲೆನೋವು ಆಯ್ತಲ್ಲ, ಏನ್ ಮಾಡೋದು ಅಂತೇಳಿ ಮತ್ತೆ ಆ ಗುರುಗಳ ಹತ್ರ ಹೋದ. ಅವ್ರು ಇವನ್ಗಿಂತ ವಯಸ್ಸಾದವರು, ತುಂಬಾ ಧ್ಯಾನಾಸಕ್ತರು. ಏನೋ ನೀನು ಅಷ್ಟು ಮಾತ್ರ ಗೊತ್ತಾಗಲ್ವಾ, ಪಾಪ ಬೇಕು ಹಸುವೆಗೆ ಅಳ್ತಿದೆ, ಅದಕ್ಕೆ ಏನಾದ್ರು ಒಂದು ಊಟದ ವ್ಯವಸ್ಥೆ ಮಾಡ್ಬೇಕು. ಏನ್ ಊಟ? ಅದಕ್ಕೇನು ತಗೊಬಂದು ನಾನು ಒಡೆದಾಕ್ಲಿಕ್ಕಾಗಲ್ಲ, ನಾನು ಋಷಿ ಆಗ್ಬಿಟ್ಟಿದ್ದೀನಿ, ತಪಸ್ಸಲ್ಲಿ ಇದ್ಬಿಟ್ಟಿದ್ದೀನಿ. ಹೋಗ್ಲಪ್ಪ, ಒಂದ್ ಕೆಲಸ ಮಾಡು, 1-2 ಹಸು ಕಟ್ಬಿಡು ಹೋಗು, ಅದ್ರಲ್ಲಿ ಬರೋ ಹಾಲನ್ನ ಅದಕ್ಕೆ ಇಡ್ಬೋದು ಅಂತ. ಓ ಹೌದಲ್ವಾ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು 2 ಹಸು ತಗೊಬಂದ, ಸಾಕಬೇಕು ಅಂದ್ರೆ ಏನ್ ಬೇಕು? ಹಸು ಹುಲ್ಲು ಹಾಕ್ಬೇಕು. ಮಾಡೋ ಒಂದೇ ಒಂದು ಕೌಪಿನ ಇಲ್ಲ ಲಂಗೋಟಿ, ಅದನ್ಗೆ ಲಂಗೋಟಿ ಗುರು ಅಂತಾನೆ ಹೆಸರಿಟ್ಬಿಟ್ಟಿದೆ ಅಂತ. ಬರೀ ಲಂಗೋಟಿ ಬಿಟ್ರೆ ಇನ್ನೇನು ಇರ್ಲಿಲ್ಲ. 2 ಹಸುನ್ ತಗೊಬಂದು ಈಗ ಕಟ್ಟಿದ. ಈಗ ಹಸುಗಳು ಬೊಬ್ಬೆ ಹಾಕ್ತಾ ಇದ್ದಾವೆ, ಹಾಲೇನೋ ಬೆಕ್ಕಕ್ಕೆ ಸರಿ, ಅವುಗಳಿಗೆ ಊಟ ಅಯ್ಯೋಯ್ಯೋ ಏನ್ ಮಾಡೋದು? ಸರಿ, ತಾನೇ ಯೋಚನೆ ಮಾಡ್ದ. ಅಲ್ಲೇ ಕಾಡಲ್ವಾ, 5 ಎಕರೆ ಜಾಗನ ಹಾಸನ ಮಾಡ್ದ ಹುಲ್ ಬೆಳೆಸ್ಲಿಕ್ಕೆ. 1 ವಾರ ಆಯ್ತು, ಸುಸ್ತಾಗ್ಬಿಟ್ಟ. ಇಷ್ಟು ದೊಡ್ಡ ಜಮೀನನ್ನ ಮೈಂಟೈನ್ ಮಾಡ್ಬೇಕು ಅಂದ್ರೆ 4-5 ಜನ ಬೇಕು, 4-5 ಜನ ನೆಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು, ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಇಲ್ಲ. ಏನ್ ಮಾಡೋದು ಯೋಚನೆ ಮಾಡ್ದ. ಊರ್ಗ್ ಹೋದ, ಹೆಂಡತಿ ಮಕ್ಳನ್ನ ಕರ್ಕೊಂಡ್ ಬಂದ, ಅಲ್ಲಿ ರೆಡಿ ಮಾಡ್ಸಿಟ್ಟ. ಅವನ ಹೆಂಡತಿ ಹೇಳಿದಂತೆ, ಇದೇ ಪುಟಗೋಸಿ ಗುರು, ಇದನ್ನೇ ಹೇಳಿದ್ದು ನಿನ್ಗೆ, ಈ ಎಲ್ಲಾ ಬಿಟ್ಟು ಪುಟಗೋಸಿ ಇಟ್ಕೊಂಡು ಹೋಯ್ತೀನಿ ಅಂದಲ್ವ ಹುಚ್ಚನ್ ಮಗ. ಗಂಡನನ್ನ ಬೈದಿದ್ದು ಹಾಡು ಬಸ್ಸಲ್ಲೇ, ಇದನ್ನೇ ಅಲ್ಲಿ ಮಾಡು ಅಂತ ಹೇಳಿದ್ದು. ಆನಂದವಾಗಿ ಹಿಂಗೆ ಜವಾಬ್ದಾರಿಗಳು ಒಂದೊಂದೇ ಇರುತ್ತೆ, ಅದ್ರ ಪಾಡಿಗೆ ಅದ್ ಮಾಡ್ಕೊಂಡ್ರೆ ಭಾರ ಅನ್ಸಲ್ಲ. ನೀನ್ ನೋಡು, ಇವಾಗ ನಮ್ಮನ್ನ ಕರ್ಕೊಂಡ್ ಬಂದು ಇಲ್ಲಿ ಹಾಕೊಂಡಿದ್ಯಾ, ಇಷ್ಟೇ ಜೀವನ ಅಂತ. ನಾವು ಜೀವನದಲ್ಲಿ ಹಿಂಗೆ ಮಾಡ್ಕೊಳ್ಳೋದು. ಒಂದ್ ಇಲಿ ಹಿಡಿಲಿಕ್ಕೆ ಬೇಕು, ಬೆಕ್ಕಿ ಹಿಡಿಲಿಕ್ಕೆ, ಬೆಕ್ಕಕ್ಕೆ ತೃಪ್ತಿ ಪಡಿಸ್ಲಿಕ್ಕೆ ಹಸು ತೃಪ್ತಿ ಪಡಿಸ್ಲಿಕ್ಕೆ, ಇನ್ನೊಂದ್ ಜಮೀನಿನ ತೃಪ್ತಿ ಪಡಿಸ್ಲಿಕ್ಕೆ ಇನ್ನೊಂದ್ 4 ಕಾಳು, ಆ 4 ಕಾಳು ತಿಂದ್ಮೇಲೆ ಸರ್ವೆಂಟ್ ಕ್ವಾರ್ಟರ್ಸ್ಗೆ ತಕ್ಕಂತೆ ನಮ್ಮ ಬಂಗ್ಲೆಗೆ ತಕ್ಕಂತೆ ಗನ್ ಮ್ಯಾನು. ಅಯ್ಯೋ ಶುರು
ಈ ಮಿಥುನ್ ರಾಶಿಯವ್ರು ಹಿಂಗೆ ನಿಮ್ಮ ಈ ಒಂದು ವೇಗಕ್ಕೆ ಏನಾದ್ರೂ ಒಂದು ಇನ್ನೊಂದು ಅನ್ನತಕ್ಕಂಥ ತಲೆನೋವುಗಳನ್ನ ತಂದಿಟ್ಕೊಳ್ತಕ್ಕಂಥದ್ದು ಮಾಡ್ತೀರಿ. ಸ್ವಲ್ಪ ವಿಪರೀತ ಟೈಮು ಈ ಲಂಗೋಟಿ ಹಿಂದ್ಗಡೆ ಹೋಗೋದು ಬಿಡ್ಬಿಡಿ. ವಿಪರೀತ ಕ್ಯಾಲ್ಕುಲೇಷನ್ಸು, ವಿಪರೀತ ಟೈಮಿಂಗ್ಸು, ವಿಪರೀತ ಹಿಂಗೆ ಆಗ್ಬೇಕು ಹೀಗೆ ಆಗ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ದಿಢೀರಂತ ವೈರಾಗ್ಯ ಬರುತ್ತೆ. ಯಾಕಂದ್ರೆ 7ನೇ ಮನೆ ಗುರು ಕೇಂದ್ರಾಧಿಪತಿ ಬೇರೆ ಅಲ್ವಾ. ಏನು ಬೇಡ ನನ್ಗೆ ಯಾಕ್ತಾನೆ ಮದುವೆ ಆದ್ನೋ ಆಗಿತ್ತೋ ಇಲ್ವೋ ಕರೆಕ್ಟ್ ಆಗಿ ಹೇಳಿ. ನನಗಿದ್ದು ಬೇಕಿತ್ತ ಮಗನ ಬದುಕು ಹಾಗೆ. ನಾನು ಎಲ್ಲೋ ಇದ್ದೆ ಮಕ್ಳೇ, ನಿಜ ಹೇಳ್ತೇನೆ. ನಮ್ಮ ಅವ್ವ ಮಾಡಿದ ಕೆಲಸ ಬಂದ್ಬಿಡು ನಾನು ಬುಜ್ಜಿ, ನೀನ್ ಹಿಂದೆ ಇರಕ್ಕಾಗಲ್ಲ. ಎಲ್ಲೋ ಕೇರಳದಲ್ಲಿ ನನ್ನ ಪಾಡಿಗೆ ನೆಮ್ಮದಿಗೆ ಏನೋ ಧ್ಯಾನ. ಅಮ್ಮನ್ ಮಡ್ಲು ಅಂತ ಬಂದ್ರೆ ಇರೋ ಮಡ್ಲೆಲ್ಲ ನನ್ ಮಡ್ಲೆಲ್ಲ ಹಾಕ್ಬಿಟ್ಟು ರಾಮ ಶಿವ ಅಂತ ಈಗ ಬಿಡೋಕ್ಕಾಗಲ್ಲ, ಇರೋಕ್ಕೂ ಆಗಲ್ಲ. ಇಷ್ಟು ದಿನ ಅಕ್ಕ ತಂಗಿನ ಸಾಕಿದಾಯ್ತು, ಈಗ ಮಕ್ಕಳು. ಅಯ್ಯಪ್ಪ ಯಾರಿಗ್ ಬೇಕಿತ್ತು? ಅಯ್ಯೋ ಇರೋ ಈ ಒಂದಿಷ್ಟು ಹೊಟ್ಟೆಗೆ ಹೆಂಗೋ ಸಂಪಾದನೆ ಮಾಡ್ಕೊಂಡು ಶಿವ ರಾಮ ಅಂತ ತಪಸ್ಸು ಧ್ಯಾನ ಅಂತಿದ್ದವನನ್ನ ಕರ್ಕೊಂಡ್ ಬಂದು ದೊಡ್ಡ ಸಮುದ್ರಕ್ಕೆ ತಳ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ನಮ್ಮವ್ವ ಅಂತ. ಅವಾಗ ನಮ್ ಗುರುಗಳು ನಮ್ಮ ಅಜ್ಜ ಹೇಳ್ತಿದ್ದಂತೆ ಈ ಪುಡುಗೋಸಿ ಗುರು ಕತೆ ನೆನಪು ಬರುತ್ತೆ. ನಾನು ಹಂಗೆ ಇದ್ದಿದ್ದು 2 ಜೊತೆ ಬಟ್ಟೆ, ರಾಮ ಶಿವಂತ ಎಲ್ಲೋ ಒಂದ್ ಮರದ ಕೆಳಗಡೆ ಏನೋ ಒಂದ್ ಧ್ಯಾನ. ಆನಂದವಾಗಿದ್ದೆ ಆಳ್ವನಲ್ಲಿ ಇದ್ಕೊಂಡು ಹಲ್ವಾ ತಿಂದ್ಕೊಂಡು ನೆಮ್ಮದಿಯಾಗಿದ್ದೆ. ಇಲ್ಲಿ ಕರ್ಕೊಂಡು ಬಂದು ದೊಡ್ಡ ಹಲ್ವಾ ಕೊಟ್ಬಿಟ್ಟಿದ್ದಾರೆ. ಇದನ್ನ ಮಾಡಕ್ ಹೋಗಿ ಇನ್ನೊಂದೇನೋ ಮಾಡಕ್ ಹೋಗಿ ಈ ತರ ಬಕ್ಬಾರ್ಲು ಬಿದ್ದಿರತಕ್ಕಂತ ಒಂದು ಭಾವಗಳು. ನಾನಷ್ಟೇ ಅಲ್ಲ, ನೀವುಗಳು ಕೂಡ ಇದೇ ಆಗಿರ್ತೀನಿ. ಹೌದು ಅಲ್ಲೋ ಹೇಳಿ, ಹೌದು ಗುರುಗಳೇ, ಚಡ್ಡಿ ಆಸೆಗೆ ಹೋಗ್ಬಿಟ್ಟು ಏನೇನೋ ಮಾಡಿಟ್ಕೊಂಡ್ಬಿಟ್ಟಿದ್ದೀವಿ ಎಲ್ರು. ಅದರಲ್ಲಿ ಟಾಪ್ 3 ರಾಶಿಗಳಲ್ಲಿ ಮಿಥುನ್ ರಾಶಿಯವರು ಬೇಡ ಟೈಮು ಅಂತ ಇನ್ನೊಂದು ನಿಮ್ ವೇಗಕ್ಕೆ ನಿಮ್ ಟೈಮೇ ಆಗೋಗ್ಬಿಟ್ಟಿರುತ್ತೆ. 40ಕ್ಕಿಲ್ಲ ಒಳ್ಳೆ 60 ತರ ಆಗ್ಬಿಟ್ಟಿರ್ತಿರ್ಬೇಕಾದ್ರೆ ಗಮನಿಸಿ ನೋಡಿ. 30 ವಯಸ್ಸಿನವ್ರು ಮಿಥುನ್ ರಾಶಿಯವ್ರು ಮಾತಾಡ್ಸಿ ನೋಡಿ, ಗಾಬರಿ ಆಗ್ಬಿಡ್ತೀರ. ಅವನ ಆಗೋ ಪ್ಲಾನ್, ಟೈಮಿಂಗ್ಸು, ಫ್ಯೂಚರು ಇದೆಲ್ಲ ಹೇಳ್ತಾ ಇದ್ದಂದ್ರೆ ರಾಮ. ನಾನು ಕೆಲವ್ರು ಬರ್ತಿರ್ತಾರಲ್ವ, ನೀವೆಲ್ಲ ನಮ್ ಗುರುಗಳೇ ಹೇಳ್ತಿದ್ರೆ ನನಗೆ ಅವಾಗ ಈ ಚಡ್ಡಿ ಗುರುಜಿ ನೆನಪಿಗೆ ಬರುತ್ತೆ. ಅಯ್ಯೋ ನೆಮ್ಮದಿಯಾಗಿದ್ದು ಗುರುಜಿ ನೆನ್ಕೊಂಬಂದ್ ಹಿಂಗ್ ಮಾಡಿದ್ರು, ಒಂದೇ ಒಂದು ಇಲ್ಲಿ ಮಳೆನೆಲ್ಲ ತೂತ್ ಮಾಡ್ತು ಅನ್ನೋ ತರ ಈ ರೀತಿಯ ಭಾವಗಳಿಂದ ಬೇಯತಕ್ಕಂಥದ್ದಾಗುತ್ತದೆ. ದಟ್ ಇಸ್ ಫಾರ್ ಶೋರ್. ಸ್ವಲ್ಪ ನೋಡ್ಕೊಂಡು ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪರಿಧಿಯಲ್ಲಿ ನಮ್ಮ ತಟ್ಟೆಯಲ್ಲಿ ಎಷ್ಟಿದೆಯೋ ಅಷ್ಟೆಲ್ಲ ಆನಂದವಾಗಿರ್ಲಿಕ್ಕೆ ನೋಡಿ. ವಿಪರೀತ ಟೈಮು, ವಿಪರೀತ ಹಿಂಗೆ ಇರಬೇಕು ಹೀಗೆ ಇರಬೇಕು, ನಿಮ್ಮನ್ನ ಈ ಜಂಜಾಟಗಳಿಗೆ ತಗೊಬಂದು ನಿಲ್ಲಿಸ್ಬಿಡುತ್ತೆ. ಜಾಗ್ರತೆ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಧನಿಷ್ಠ ನಕ್ಷತ್ರ, ಮೇಷರಾಶಿ. ಚಂದ್ರ ಲಾಭದಲ್ಲಿದ್ದಾನೆ, ಆದ್ರೆ ಕುಜ 12ನೇ ಮನೆ. ಲಾಭವೂ ಉಂಟು, ಒತ್ತಡವೂ ಉಂಟು. ಅತಿಯಾದ ಲಾಭ, ಅತಿಯಾದ ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ದುಡ್ಡು, ದೊಡ್ಡ ಅಂದ. ಕೆಲವ್ರು ನೋಡಿ ದೊಡ್ಡ ಅಂದ, ಮೇಕಪ್, ಬ್ಯೂಟಿ ಪಾರ್ಲರು, ಪ್ಲಾಸ್ಟಿಕ್ ಸರ್ಜರಿ. ನನ್ನ ನೆನಪುಂಟು, ಒಂದು ಹೀರೋಯಿನ್ ಆಗ್ತಾನೆ ಒಂದು ತಕ್ಕ ಮಟ್ಟಿಗೆ ಹೆಸರು ಮಾಡಿದಂತ ಹೆಣ್ಮಗು. ಯಾರೋ ಹೇಳಿದಾರೆ ಮೂಗು ಸ್ವಲ್ಪ ಗಿಡಗಿದೆ ಉದ್ದ ಮಾಡು ಅಂತ. ಬಾಂಬೆಗೆ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮೂಗನ್ನ ಪೂರ್ತಿ ನತ್ತಿ ಮಾಡ್ಕೊಂಡು ಬಂದ್ಬಿಟ್ಟಿತ್ತು. ನೋಡಿ ಗುರುಜಿ ಅಂತ ಹಿಂಗ್ ತೆಗ್ದಿದ ತಕ್ಷಣ, ಏನೋ ಮಗ ಇರೋದನ್ನ ಬಿಟ್ಬಿಟ್ಟು ಏನೋ ಮಾಡ್ಕೊಂಡು ಎಲ್ಲೋ ರಾಮಚಂದ್ರ, ಇದೇನೋ ಮಗು ಅಂತ. ದೊಡ್ಡ ಅಂದ, ದೊಡ್ಡ ಹೆಸರು, ದೊಡ್ಡ ಕೀರ್ತಿ, ದೊಡ್ಡ ಅಧಿಕಾರ, ದೊಡ್ಡ ಪದವಿ ಬೇಕು ಅಂದ್ರೆ ಹೊರೆನೆ, ಭಾರವೇ, ಟೆನ್ಷನ್ನೇ, ಕಮಿಟ್ಮೆಂಟ್ ನೋಡ್ಕೊಂಡು ಈ ರೀತಿ ಭಾರ ತಂದಿಟ್ಕೊಬಿಡ್ತೀರಿ. ಹುಷಾರ್. ವೃಷಭ ರಾಶಿ. ನಿಮಗೂ ಕುಜನಿಗೂ ಹಾಗೆ ಬರೋದಿಲ್ಲ. ಹುಷಾರ್. ಏನಾದ್ರೂ ತಗಾದೆ, ಕಿರಿಕಿರಿಯ ವ್ಯವಹಾರಗಳು, ಉದ್ಯೋಗದಲ್ಲೇ ಟೆನ್ಷನ್ಸು. ಅಲ್ಲಿ ಚಂದ್ರ ಕುಜನ್ ಸಾರ ಶನಿ ಜೊತೆ ಸೇರಿದಾಗ ಅಲ್ಲೊಂದು ಚೂರು ಟೆನ್ಷನ್ಗಳಿರ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಧನಿಷ್ಠ ಭಾವ, ಜಾಗ್ರತೆ. ಸೀದಾ ಚಂದ್ರ ಕುಜನ್ ಸಾರನ್ನ ನಿಮ್ಮನ್ನೇ ನೋಡ್ತಿದ್ದಾನೆ. ಸೊ ದಾಂಪತ್ಯದಲ್ಲಿ ಏನಾದ್ರೂ ಕಲಹ, ಕಿರಿಕಿರಿ, ಟೆನ್ಷನ್ ಇದ್ರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಓಂ ನಮಃ ಶಿವಾಯ ಅನ್ಬಿಡಿ. ದೊಡ್ಡವ್ರು ನೀವು ಅನ್ಬಿಡಿ, ಅಷ್ಟೇ ಆಗಿದ್ದಾಗಿದೆ.
ಮುಗಿದಿದ್ದು ಮುಗಿದಿದೆ. ಜಾತಸ್ಯಂ ಧ್ರುವಂ ಮರಣಂ, ಆಗಿದ್ದಾಗೋಗಿದೆ, ಅದನ್ನು ಚಿಂತಿಸಿ ಫಲವಿಲ್ಲ. ಕೆಲವರು ಅದನ್ನೇ ಕೆದಕಿ 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 ಇನ್ನೂ ಒಳಗಡೆ ಹೋಗೋದು, ಸಿಕ್ಕಾಕೊಳ್ಳೋದು. ಜಾಗ್ರತೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ ಕುಜಂಚಾರ, ಸ್ವಲ್ಪ ಹೊರೆಯ ಕೆಲಸಗಳನ್ನ ತಗೋಬೇಡಿ. ತುಂಬಾ ಭಾರ, ಟೆನ್ಷನ್, ಫಿಸಿಕಲಿ ಸ್ಟ್ರೆಸ್ ಕೊಡ್ತಕ್ಕಂಥದ್ದು, ಮಾನಸಿಕ ಸ್ಟ್ರೆಸ್ ಕೊಡ್ತಕ್ಕಂಥದ್ದು, 4-6 ಕೆಲಸಗಳು ಮಾಡ್ಲಿಕ್ಕೆ ಆಗೋಲ್ಲ. ನಿಮ್ ಕೆಪಾಸಿಟಿ 1/1 100 ಮಾಡಬಲ್ರಿ. ಒಂದೇ ಬಾರಿಗೆ 4 ಎಳೆದುಕೊಳ್ಳಲಾರಿ, ಒಂದೇ ಬಾರಿಗೆ 4 ಮಾಡ್ಲಾರಿ. ಆದ್ರೆ ನಿಮ್ಗೆ ಒಂದೊಂದೇ ಟಾಸ್ಕ್ ಇಟ್ಕೊಂಡು ಹೋದ್ರೆ 1000 ಟಾಸ್ಕ್ಗಳನ್ನ ಮಾಡುವಷ್ಟು ಮೇಧಾಶಕ್ತಿ ಇರತಕ್ಕಂಥ ಜಾತಕ. ಸೊ ಅದರಿಂದ 1/1 ಮಾಡ್ತಕ್ಕಂಥದ್ದು ಮಾಡಿ, ಅದ್ಭುತ. ಇನ್ನು ಕರ್ಕಾಟಕ ರಾಶಿ, ಶಿವರು ಅದೇ ಕ್ಯಾಟಗರಿ. ನಿಮ್ ಕೈಯಲ್ಲೂ ಆಗಲ್ಲ. ಯಾರೋ 4 ಜನ ಬಂದು ನಿಂತ್ಕೊಂಡು ಇದು ಕೊಡಿ, ಇದು ಕೊಡಿ, ಇದು ಕೊಡಿ, ನಮ್ ದುಡ್ಡು ಕೊಡಿ, 1000 ರೂಪಾಯಿ ಬಂದು ನಿಂತಂದ್ರೆ ಬೆದರು ಬಿಡ್ತೀರಿ, ಗಾಬರಿ ಆಗ್ಬಿಡ್ತೀರಿ, ಒತ್ತಡಕ್ಕೊಳಗಾಗ್ತೀರಿ. ಸೊ ಇವತ್ತೊಂದು ಚೂರು ಒತ್ತಡವೇ. ವ್ಯವಹಾರ, ಉದ್ಯೋಗ ನೋಡಿಕೊಂಡು ದುಡುಕಬೇಡಿ, ನಿಧಾನ ಮಾಡಿ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೊಡ್ಡ ವ್ಯವಹಾರ, ಸ್ವಲ್ಪ ಜಾಗರೂಕತೆ. ಸಿಂಹರಾಶಿ. ಚೆನ್ನಾಗಿದೆ, ಬಟ್ ಕುಜ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಜಾಗರೂಕತೆ. ಎಲ್ಲೋ ಯಾರೋ ಕೆದಕೋದು, ಸಪ್ತಮದಲ್ಲಿ ಶನಿ ಬೇರೆ ಕುಳಿತಿರೋದ್ರಿಂದ ಕೆದಕೋದು, ನಿಮ್ಮನ್ನ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡೋದು, ಉತ್ಪ್ರೇಕ್ಷೆ ಉಂಟು ಮಾಡೋದು, ಪ್ರಚೋದನೆ ಉಂಟು ಮಾಡೋದು. ಬಿಡಿ, ಆಯ್ತು, ನೀನ್ ದೊಡ್ಡವನ್ ಹೋಗಪ್ಪ. ದೊಡ್ಡ ಮಾತು ಬೇಕಿಲ್ಲ, ಚಿಕ್ಕ ಮಾತು ಬೇಕಿಲ್ಲ. ಚಿಕ್ಕವನ್ ಬಂದ್ರೆ ನೀನೇ ದೊಡ್ಡವನ, ನೀನ್ ದೊಡ್ಡವ್ರು ಬಂದ್ರೆ ನಾನೇ ಚಿಕ್ಕವನು, ಅಷ್ಟೇ. ಹಾಗಿದ್ದು ಬಿಟ್ರೆ ಜೀವನ ಆನಂದ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಬಟ್ ಕುಜರಾಹು ಸ್ವಲ್ಪ ಪ್ರಯಾಣಗಳು, ಓಡಾಟ, ಸುತ್ತಾಟ, ಸಣ್ಣ ಬಳಲಿಕೆ ಆಗ್ತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು. ನಿಮಗೂ ಅಷ್ಟೇ, ಅಲ್ಲಿ ಕುಜ ಬುಧನ್ ಸಾರದಲ್ಲಿದ್ದು ಬುಧ ಅಷ್ಟಮ. ವ್ಯವಹಾರಗಳಲ್ಲಿ ಮುಖ್ಯವಾಗಿ ಟ್ರೇಡಿಂಗು, ಪ್ರಾಪರ್ಟಿ ಡೀಲಿಂಗು, ಹಣಕಾಸು ಡೀಲಿಂಗು, ಈ ರೀತಿಯ ವ್ಯವಹಾರ, ಉದ್ಯೋಗ ಛಾಯೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಈ ಬೆಂಕಿ, ಗಾಡಿಗಳು, ನೀರು, ಕರೆಂಟು, ಎಲೆಕ್ಟ್ರಿಸಿಟಿ ಇಂಥವುಗಳಲ್ಲಿ ಹತ್ರ ಇದ್ದು ಕೆಲಸ ಮಾಡ್ತಿರೋರು ಸ್ವಲ್ಪ ಜಾಗರೂಕತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಚೆನ್ನಾಗಿದೆ. ಕೊಡುವುದು, ತೆಗೆದುಕೊಳ್ಳುವುದು, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಹುಷಾರು. ಬುಧ ಬೇರೆ ನೇರವಾಗಿ ನೋಡ್ತಿರೋದನ್ನ ತಲೆ ಕೆಡಿಸ್ತಾನೆ. ಯಾರಾದ್ರೂ ಬಂದು ಇದ್ರಲ್ಲಿ ಇನ್ವೆಸ್ಟ್ ಮಾಡಿ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ. ಮೊನ್ನೆ ಯಾರೋ ನೋಡಿ ತುಂಬಾ ಜನದ ದುಡ್ಡು ತಗೊಂಡು ಓಡೋಗ್ಬಿಟ್ಟಿದ್ದಾರೆ. 30 ಕೋಟಿ ಬಂದು ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ. ಮನಿ ಡಬಲ್ ಮಾಡ್ತೇವೆ, ಮನಿ ತ್ರಿಬಲ್ ಮಾಡ್ತೇವೆ. ನಾವು ಹಾಗೆ ಈ ಪ್ರಭಾವಗಳಿಗೆ ಒಳಗಾಗೋದು. ಎಷ್ಟು ಹೇಳಿದ್ರು ನೋಡಿ. ಮೊನ್ನೆ ಒಂದು ಹೆಣ್ಮಗು ನೋಡ್ಬೇಕು, ಒಂದು ಗ್ರೂಪೇ ಸೇರಿಸ್ಬಿಟ್ಟಿದೆ. ನಿಮ್ಮ ಬರವಣಿಗೆಯಿಂದ ನಿಮಗೆ ತಿಂಗಳಿಗೆ ಕಡಿಮೆ ಅಂದ್ರೆ 15-20 ಸಾವಿರ ಅಂತ ಡಿಗ್ರಿ ಮಾಡ್ಕೊಂಡಿದೆ, ಕೊಟ್ಟಿದ್ದಾರೆ. ಒಂದು 2-3 ತಿಂಗಳು. ಇನ್ನೊಂದು 4 ಜನ ಸೇರಿಸಿ, ಇನ್ನೊಂದು 4 ಜನ ಸೇರಿಸಿ, ಅದ್ರಲ್ಲಿ ಕಮಿಷನ್ ಕೊಡ್ತೇವೆ. ಬರೆಯೋದು ನಮಗಿದು ಬೇಕು, ಕಂಟೆಂಟ್ ರೈಟರ್ಸ್ ಬೇಕು ಅನ್ನೋ ತರ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ದೋಖ ಇಟ್ಟುಬಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ. ಜಾಗ್ರತೆ ಮಕ್ಕಳ. ಈ ತರದ್ ಪೆನ್ಸಿಲ್ ಫಿಲ್ ಮಾಡೋ ಕೆಲಸ ಏನೂ ಮಾಡಬೇಡಿ. ಕೇಳಿ, ವಿಚಾರಿಸಿ, 10 ಜನರನ್ನ ಕೇಳಿ, ಇದು ನಿಜವಾ ಇಲ್ವಾ ಇನ್ನೊಂದು ಅಂತ ಜಾಗರೂಕತೆ. ವೃಶ್ಚಿಕ ರಾಶಿ. ಚೆನ್ನಾಗಿದೆ. ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಬುಧನ್ ಸಾರದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಲೇವಾದೇವಿ, ಈ ಪ್ರಾಪರ್ಟಿ ಡೀಲಿಂಗು, ಪ್ರಾಪರ್ಟಿ ಕನ್ಸಲ್ಟೆಂಟು, ಟೆಕ್ನಿಕಲ್ ಕನ್ಸಲ್ಟೆಂಟು, ರಿಪೇರ್ ಕನ್ಸಲ್ಟೆಂಟು, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕ್ಸ್ ಕೆಲಸ, ಇಂಜಿನಿಯರಿಂಗ್ ವಿಭಾಗದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಗಾಡಿ ಇಟ್ಕೊಂಡಿದ್ದೀರಾ, ಡ್ರೈವರ್ಸ್ ಆಗಿದ್ದೀರಾ, ಕ್ಲೀನರ್ ಆಗಿದ್ದೀರಾ, ನಿಮ್ಮದೇ ಗಾಡಿಗಳನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದೀರಾ, ಗಾಡಿಗಳ ಮಾರಾಟ, ಕೊಂಡುಕೊಳ್ಳೋದು, ಇಂಥವುಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ವಿಶೇಷ ಅನುಕೂಲ. ಇನ್ನು ವಿಶೇಷವಾಗಿ ಧನುಸು ರಾಶಿ. ಚಂದ್ರ ಕುಜಂಚಾರ ಚೆನ್ನಾಗಿದೆ. ಆದ್ರೆ ಕುಜ ಸುಖಭಾವದಲ್ಲಿರೋದ್ರಿಂದ ವಿಪರೀತ ಸುಖ, ವಿಪರೀತ ಆಸೆ, ದೊಡ್ಡ ತಟ್ಟೆ, ತುಂಬಾ ಊಟ. ಎಷ್ಟು ಊಟ ಮಾಡ್ತೀರಾ? ಒಂದು ಅಜೀರ್ಣ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಇಲ್ಲ ದೇಹ ಭಾರ ಜಾಸ್ತಿ ಆಗುತ್ತೆ, ವಿಪರೀತ ಊಟ ಸಹಿಸಲ್ಲ, ಒಂದ್ ಸ್ಟೇಜಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರುತ್ತೆ,
ನಮ್ಮ ಆಲೋಚನೆಗೆ ತಕ್ಕಂತ ಊಟ ಉಪಚಾರ ಅದ್ಭುತ ಕೊಡ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ ಅಂದ್ರೆ ಒಂದು ಊಟದಲ್ಲಿ ಇಷ್ಟು ವಿಷ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮೌನವಾಗಿರುವವನಿಗೆ ಜಗತ್ತೇ ಗೆಲುವೆಲ್ಲ ಅಂತ ಹೇಳ್ತೇವೆ. ಎಷ್ಟು ಮೌನವಾಗಿರ್ತಿರೋ ಅಷ್ಟು ಒಳ್ಳೆಯದು. ಹಿತಾಮಿತ ಅದೊಂದು ನೋಡ್ಕೊಳ್ಳಿ. ಧನಸ್ಸು ವಿಜಯಂ. ಮಕರ ರಾಶಿ ಚೆನ್ನಾಗಿದೆ, ವಿಜಯ ಪ್ರಾಪ್ತಿ. ಅದರಲ್ಲೂ ಪ್ರಾಪರ್ಟಿ ಡೆವಲಪರ್ಸ್ ಆಗಿದ್ದೀರಾ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ಆಯಿಲು, ಮೈನಿಂಗು, ಗ್ರಾನೈಟು, ಈ ತರದ ಒಂದು ವ್ಯವಹಾರ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಕುಂಭರಾಶಿ ಪರಿಶ್ರಮ, ಓಡಬೇಕು, ನೋಡ್ಬೇಕು, ಇನ್ನೊಂದಷ್ಟು ಕೆಲಸ ಕಾರ್ಯ ಅನ್ನತಕ್ಕಂಥದ್ದು. ಸ್ವಲ್ಪ ಬುದ್ಧಿಗೆ ತೀಕ್ಷ್ಣತೆ, ಇನ್ನೊಂದು ಸ್ವಲ್ಪ ನಿಧಾನ ಮಾಡಿ ಯಾವುದೇ ಕೆಲಸ ಮಾಡಿದ್ರೆ. ಯಾಕಂದ್ರೆ ಕುಜ ಸ್ವಲ್ಪ ಆತೃಕಾರಕ. ಕುಜನ ಸ್ವಲ್ಪ ಅಂಶವೇ ಹನುಮಂತರಲ್ಲೂ ಇರೋದು. ಅದಕ್ಕೆ ಆವೇಗ, ಆಬಲ, ದಿಗ್ಬಲ, ಅನಂತ ಬಲ, ಅಖಂಡ ಬಲ ಅನ್ನತಕ್ಕಂಥದ್ದು. ಸೊ ನಿಮಗೂ ಇವತ್ತು ಅಖಂಡ ಬಲವೇ, ಬಟ್ ಆ ಭಾರ ಸ್ವಲ್ಪ ಒದ್ದಾಟ ತೊಳಲಾಟ ಮಾಡಿಸ್ತಕ್ಕಂಥದ್ದಾಗುತ್ತದೆ. ಜಾಗೃತಿ, ವಿಪರೀತ ಬಲ ಹೇಳ್ಕೊಳಕ್ ಹೋಗ್ಬೇಡಿ. ಮೀನರಾಶಿ ಚೆನ್ನಾಗಿದೆ. ಚಂದ್ರ 12ನೇ ಮನೆ. ಸ್ವಲ್ಪ ಭೂಮಿ, ಮನೆ, ಓಡಾಟ, ವ್ಯವಹಾರಗಳಲ್ಲಿದ್ದೀರಾ. ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕ್ಸ್ ಕೆಲಸ, ಬೆಂಕಿಗೆ ಸಂಬಂಧಪಟ್ಟ ಕೆಲಸ, ಗ್ರಾನೈಟು, ಮಾರ್ಬಲ್ಲು, ಈ ಒಂದು ಕಟಾವು ಕೆಲಸ, ಕಸಾಯಿಖಾನೆಯ ಕೆಲಸ, ನಾನ್ ವೆಜ್, ಈ ತರದೊಂದು ಅಂಗಡಿಗಳು ಇಟ್ಕೊಂಡಿದ್ರೆ ಸ್ವಲ್ಪ ಪರಿಶ್ರಮದಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ನೋಡ್ತಕ್ಕಂಥದ್ದು ಮಾಡ್ಕೋತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.